ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯರಂಧ್ರಿ ಕಮಲದೊಂದಂ ತಾಪತ್ರಯ ನಿವಾರಣ ಶಾಂತೈಕ್ಯ ಪದದ ಮುಂದೆ ಸಿದ್ಧಾರೂಢ ಮಹಂಭಜೆ ಸಿದ್ಧಾರೂಢ ಮಹಂಭಜೆ. ಈ ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಪೂರ್ಣಾನಂದ ಅಪ್ಪಂಗಳ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರ. ಅದೇ ರೀತಿ ಶ್ರದ್ಧಾನಂದ ಅಪ್ಪಂಗಳಿಗೆ ನನ್ನ ನಮಸ್ಕಾರ. ಹಾಗೂ ಬಂಡಿಗಿಣಿ ಶ್ರೀಗಳಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಲ್ಲಿಯವರೆಗೆ ನಮ್ಮ ಶಾಸ್ತ್ರಿಯವರು, ಆ ನಂತರ ನಮ್ಮ ಮಹಾರಾಜರು, ನಮ್ಮ ಕಲ್ಯಾಣ ಶೆಟ್ಟರು ಇವರೆಲ್ಲ ತಮ್ಮ ಅಮೃತ ವಾಣಿಯನ್ನ ಇಲ್ಲಿಂದ ತಿಳಿಸುವಂತ ಬಂದಿದ್ದಾರೆ. ಕೈವಲ್ಯದ ಬಗ್ಗೆ ಸ್ವಲ್ಪ ಮಾತಾಡಂತ ಹೇಳಿ ನಮಗ ಇಲ್ಲಿ ಗುರು ಆಜ್ಞೆ ಆದ ಪ್ರಕಾರ ಅದನ್ನು ಸ್ವಲ್ಪ ನಾನು ನಮ್ಮ ಮತಿಗೆ ನೆಲಕಿದಷ್ಟು ಮತ್ತು ಆಮೇಲೆ ಈ ವೇದಿಕೆಯ ಮೇಲೆ ಅವರುಗಳನ್ನದೇ ಸಕಲ ಪೂಜ್ಯರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಷಯದಲ್ಲಿ ಪಾಲ್ಗೊಳ್ಳೋಣ. ನಮ್ಮ ಗಂಗಾಧರ ಸಾಹೇಬರು ಹೇಳಿದರು ಕೈವಲ್ಯದ ಬಗ್ಗೆ ಸ್ವಲ್ಪ ಮಾತಾಡ್ರಿ ಅಂತ ಹೇಳಿದರು. ಈಗಾಗಲೇ ನಮ್ಮ ಶಾಸ್ತ್ರಿಯವರು ಹೇಳಿದರು ಶಿವಕಾರುಣ್ಯ ಸ್ಥಳದ ಶ್ರೀ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿಯ ಸೂತ್ರಪದವಾಗಿರತಕ್ಕಂಥ 5 ಸ್ಥಳದ ಸೂತ್ರವಾಗಿರತಕ್ಕಂಥ ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ ಅಂತ ನಮ್ಮ ಶಾಸ್ತ್ರೀಯ ಒಳಗನ ಇಲ್ಲಿವರೆಗೆ ಹೇಳ್ತಾ ಬಂದರು. ಆ ಗುರುವಿನಲ್ಲಿ ಅನನ್ಯ ರೀತಿಯಿಂದ ನಾವು ಸೇವಾದಿಗಳನ್ನು ಮಾಡಬೇಕು. ಮೊದಲು ಆಪ್ತ ಅಂಗ ಸ್ಥಾನ ಸದ್ಭಾವ ಚತುರ್ವಿಧ ಸೇವೆಗಳನ್ನು ಮಾಡ್ತಾ ಬಂದಾಗ ಆ ಗುರುಗಳೇನ್ ಮಾಡ್ತಾರ, ನಮ್ಮ ಮೇಲೆ ಕರುಣೆ ತೋರಿ ಅವರಲ್ಲಿದ್ದಂಥ ತಮ್ಮ ಜ್ಞಾನೋಪದೇಶವನ್ನ ಅವರಿಗೆ ದಾರಿ ಎರಿತಾರ. ನಾವು ಹಾಗೆ ಉದ್ದಕ್ಕೆ ನಿಂತ ಬಡಿಗಂಗ ಹೋದ್ರೆ ಅವ್ರ ಗುರುಗಳು ಮನಸ್ಸು ಕರಗಂಗಿಲ್ಲ. ಅವರು ಯಾವುದರಿಂದನೂ ಅವರು ಇದು ಮಾಡೋಲ್ಲ. ಅವರಲ್ಲಿರತಕ್ಕಂಥ ಭಕ್ತಿಯಿಂದಲೇ ಆ ಗುರುಗಳು ಜ್ಞಾನೋಪದೇಶವನ್ನ ಮಾಡ್ತಾರ. ಅವರಿಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ತದ್ವಿದ್ಯೆ ಪ್ರಣೀಪಾಥೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಿನ ತತ್ವದರ್ಶಿನಃ. ಆ ರೀತಿಯಾಗಿ ಗುರುಗಳು ಎಲ್ಲಿಯಾದರೂ ಭೇಟಿಯಾದಪ್ಪ ಅಷ್ಟಭಾವಯುಕ್ತನಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಬೇಕು. ಅವರಿಗೆ ಏನು ಗುರುವಿನ ಸೇವಾದಿಗಳನ್ನು ಮಾಡಬೇಕಾದ್ರೆ ಸಿದ್ಧಾರೂಢಪ್ಪಗಳು ಸಾಕ್ಷಾತ್ ಶಿವನ ಅವತಾರ ಅವರು. ಆದರೂ ಸಹಿತ ಗುರುವನ್ನು ಮಾಡಿಕೊಂಡ್ರು ಅವರು. ಯಾಕ ಗುರು ಬೇಕೇ ಬೇಕು, ಗುರು ಇಲ್ಲದ ಜ್ಞಾನ ಆಗೋದಿಲ್ಲ. ಆ ಕಾರಣದಿಂದ 12 ವರ್ಷ ಪರ್ಯಂತರ ಗಜದಂಡ ಗುರುಗಳಲ್ಲಿ ಸೇವಾ ಮಾಡಿ ಅವರ ಮನಸ್ಸನ್ನು ಒಲಿಸಿಕೊಂಡು ಅವರ ಕೃಪೆಯನ್ನು ಪಡ್ಕೊಂಡು ಮುಂದೆ ಏನ್ ಮಾಡಿದ್ರು, ನಮ್ಮ ಕರ್ನಾಟಕ ದೇಶ ಎಲ್ಲ ನಮ್ಮ ಎಷ್ಟು ನಮ್ಮ ಭಾರತದ ಮೂಲೆ ಮೂಲೆಯಲ್ಲಿ ಸಂಚಾರ ಪವಾಡಗಳಾಗ್ಯಾವ್ರಿ. ಅವರು ಚರಿತ್ರೆ ಒಳಗೆ ಬರ್ತಾವೆಲ್ಲ. ಇನ್ನು ನೀನು ನೋಡಪ್ಪ ಲೋಕೋದ್ಧಾರ ಮಾಡ್ಕೊಂತ ನೀನು ಹೋಗು ಅಂತ ಹೇಳಿ ಗಜದಂಡ ಗುರುಗಳು ಅವರಿಗೆ ಆಶೀರ್ವಾದ ಮಾಡಿಬಿಟ್ರು. ಏನ್ ಇದು ಶಿವಕಾರುಣ್ಯ ಸ್ಥಳದ್ದು. ಆ ನಂತರ ಮುಂದೆ ಏನಾಯ್ತು, ನುಡಿಯಲ್ರಿ 6 ನಾಣ್ಯಂದು ವಿಚಾರಿಸು. 6 ನಾಣ್ಯಂದು ವಿಚಾರಿಸು ಅಂದ್ರ ನಾನು ಮೊದಲು ಎಲ್ಲಿದ್ದೆ, ನಾ ಬಂದಂತ ಕರ್ತವ್ಯ ಕರ್ಮಗಳಲ್ಲಿ ಏನು ಅನ್ನುವಂಥದ್ರ ಮೊದಲೇ ನಾವು ತಿಳ್ಕೋಬೇಕಾಗಿದೆ. ಜೀವ ಸಂಬೋಧನ ಸ್ಥಳದಲ್ಲಿ 1ನೆಯ ಪದದಲ್ಲಿ 2ನೇ ನುಡಿಯಲ್ಲಿ ಹೇಳ, ತಾಯಿ ಗರ್ಭದಲ್ಲಿ ನಾನಿದ್ದ ವೇಳೆಯುಲಲ್ಲಿ ಹೇದತಿ ಬಾಧೆಗೆ ಮನಂ ನೊಂದು ಪೇಸುತಿಹತೆ ಏವನು ಬಿಟ್ಟೇತಕ್ಕಿಂತು ಪುರಮಟ್ಟಿರುವೆ ನಾಯುಷ್ಯ ಮಿಹಿರುವುದರೊಳಗೆ ಕಾಯಜವಿರುವುದು ಗುರು ಶಂಭು ಲಿಂಗವನೊಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು ಮರೆದನದಕ್ಕಿನ್ನು ಪಾಯವೇ ಧರ್ಮವೆಂದು. ನೋಡು, ತಾಯಿ ಗರ್ಭದಾಗಿದ್ದಾಗ ಕೂಸು
ನವಮಾಸ ತುಂಬಿದಾಗ ತ್ರಿಕಾಲ ಜ್ಞಾನ ಇರ್ತದೆ. ಅದಕ್ಕೆ ಅಲ್ಲಿ ಏನಿರ್ತತಿ, ವಿಸ್ತಾರವಾದ ತಾಯಿ ಗರ್ಭದಲ್ಲಿ ಜಾಗ ಇರುವುದಿಲ್ಲ. ಅದೇನ್ ಮಾಡ್ತೈತಿ, ಮಲಮೂತ್ರಗಳ ಮಧ್ಯದಲ್ಲಿ ಕುತ್ಕೊಂಡು, ಹೇ ಪರಮಾತ್ಮ, ನನಗೆ ಗರ್ಭವಾಸದಿಂದ ಹೊರಗೆ ಹಾಕಿದ ನಂತರ ನಿನ್ನನ್ನೇ ಕುರಿತು ತಪಸ್ಸೆ ಮಾಡಿ ನಾನು ನಿನ್ನ ಪಡಿತೀನಂತ ವಚನ ಕೊಟ್ಟು ಬಂದಾನೆ. ಬಂದು ಏನ್ ಮಾಡ್ತಾನೆ, ಇಲ್ಲೇ ಮನಸ್ಸಿಗೆ ಬಂದಂತೆ ನಡೆಯದಿರಿಹದಲ್ಲಿ. ಮನಸ್ಸಿಗೆ ಬಂದಂತೆ ನಡೀಲಿಕ್ಕೆ ನಾವೆಲ್ಲ ಏನ್ರಿ? ಆದ ಕಾರಣ ಏನೈತಿ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮದಿ ನಿಜವನ್ನು ಮುಕ್ತಿ ಪಡೆಯಿದೆ ಮನುಜ. ನೋಡ್ರಿ, ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲ, ಪರಮಾಣುಗಳೇರಿ ತುಳಿತು ದೇಹವನ್ನು ಧರಿಸುತ್ತೊಂದೊಂದು ಜೀವನ ಬಸವಗಳು ಬಂದು ಮರಳಿ ನೀನಂತ ತಿರುಗದಂತೆ ರಚಿಸದೆ. ಇಡೀ ಪೃಥ್ವಿನ ಮರಳಲ್ಲಿ ಹಾಕಿ ಕುಟ್ಟಿ ಹಾರಿಸಿದ್ರೆ ಎಷ್ಟು ಕಡಗಳ ಅಕ್ಕವ ನೋಡು, ಅಷ್ಟು ನಾವು ಜೀವ ತಾಳಿ ಬಂದಿವಂತೀವಿ. ಏನ್ರಿ, ಅಷ್ಟು ಜೀವರಾಶಿಗಳ ಆಗಿ ಬಂದಿವಿ. ಇನ್ನಾದ್ರೂ ಏನೈತಲ್ಲ, ಸುಮ್ಮನೆ ಕಾಲು ಕಲಿಬೇಡ ಅಂತ ಅವರು ಹೇಳ್ತಾ ಬಂದಾರ. ಆ ನಂತರ ಹೇಳ್ತಲ್ಲ, ಇಲ್ಲಿ ಬಂದ ನಂತರ ಪುಣ್ಯವನ್ನೇ ಮಾಡಬೇಕು. ಪುಣ್ಯನ ನಮ್ಮನ್ನ ರಕ್ಷಣೆ ಮಾಡುದು. ಏನ್ ಪುಣ್ಯ ಇಲ್ಲ ಅಂತಂದ್ರೆ, ಹಿಂದಿನ ಪುಣ್ಯವನ್ನು ಎಂದು ನೋಡಬೇಕಾತ್ಮ, ಹಿಂದಿನ ಪುಣ್ಯವನ್ನು ಮುಂದುಂಡಬೇಕಾತ್ಮ, ಸಂದೇಹವಿಲ್ಲ ಇದಕ್ಕೆ. ಯಾಕಂತಂದ್ರ ಹಿಂದ ಹಲವಾರು ಮಂದಿ ಮಹಾತ್ಮರ ಆ ಪುಣ್ಯವನ್ನ ಮಾಡಿ ಅವ್ರೇನ್ ಮಾಡ್ಯಾರ, ಇಲ್ಲೇ ನಮ್ಗೆ ದರ್ಶನ ಆಗ್ಯಾರ. ಚಂದ್ರಹಾಸ ಅಂತ ಒಬ್ಬ ಕೂಸುರ ರಾಜಪುತ್ರರೇವ. ಅವಾಗ ಏನ್ ಮಾಡಿದಪ್ಪ ಅಂತಂದ್ರ, ಅವಾಗ ಚಂದ್ರಹಾಸನ ರಾಜ ಕರೆಸಿ ಏನ್ ಮಾಡಿದಪ್ಪ ಅಂತಂದ್ರ, ನಮ್ಮದು ಈ ಕೂಸು ಐತಲ್ಲ, ಕೂಸಿನಿಂದ ನಮ್ಗೆ ಮುಂದೆ ಏನಾಗತ್ತಂತ ಕೇಳಿದ್ರೆ ಭವಿಷ್ಯ, ಈ ಕೂಸನ ಮುಂದೆ ನಿಮಗೆ ವೈರಿ ಆಗತ್ತಂತ ಹೇಳಿದ್ರು ಜೋಯಿಸರು. ಆವಾಗ ಮುಂದೆ ಏನಾಯ್ತಪ್ಪ ಅಂತಂದ್ರ, ಈ ಕೂಸನ್ನ ತಗೊಂಡು ಹೋಗಿ ಘೋರಾರಣ್ಯದಲ್ಲಿ ಇದನ್ನ ಕಡದು ಚೆಲ್ಲಿ ಬರಿ ಅಂತ ಹೇಳಿದ್ರು. ರಾಜಾಜ್ಞೆ ಅಂತ ದೂತರು ತಗೊಂಡು ಹೋದ್ರು. ಘೋರಾರಣ್ಯದೊಳಗೆ ತಗೊಂಡು ಹೋಗಿ ಇನ್ನ ಹಂಗ ಹೊಳೆ ಬಂದ್ರೆ, ರಾಜ ನಮಗ್ ಬಿಡಂಗಿಲ್ಲ, ಇದನ್ನು ಕೊಂದು ಹೋಗ್ಬೇಕು, ಮತ್ತೆ ಯಾವ್ದು ಉಪಾಯ ಮಾಡೋಣ ಅಂತ ಹೇಳಿ ಕರುಣೆ ಉತ್ಪತ್ತಿ ಆತವರಲ್ಲಿ. ಕುಸಿದು ಕೊಡೋದು ಹೆಂಗ್ರಿ ರಾಜಪುತ್ರ. ಅವಾಗ ಏನ್ ಮಾಡಿದ್ರು, ಅವನಿಗೆ ಕಾಲೊಳಗೆ 6 ಬೆರಳಿದ್ದು, 6 ಬೆರಳೊಳಗೆ ಒಂದು ಬಳ ಕತ್ತರಿಸಿ ಆ ಕೈಗೆ ಮೈಗೆ ಖಡ್ಗಗಳಿಗೆ ರಕ್ತ ಹಚ್ಕೊಂಡು ರಾಜನಿಗೆ ಕೊಂದು ಬಂದಿವು ಅಂತ ಹೇಳಿದ್ರು. ಅವಾಗ ಏನಾಗ್ತಪ್ಪ ಅಂತಂದ್ರ, ಅಲ್ಲಿ ನಾಗರ ಹಾವು ಆ ಕೂಸಿಗೆ ಇನ್ನು ಯಾರು ಮತ್ತೆ ಏನಾದ್ರು ಮಾಡಕ್ ಬಂದಾರ ಅಂತ ತಿಳ್ಕೊಂಡು ಸುತ್ತಲೇ ಅದ ಅವನ್ನ ಪ್ರದಕ್ಷಿಣೆ ಮಾಡ್ತಿತ್ತು. ನವಿಲುಗಳು ಪಕ್ಕ ಹರಿತಿದ್ರು, ಆ ಬಿಸಿಲು ಹಬ್ಬಾರ್ದು ಅಂತ ತಿಳ್ಕೊಂಡು ಗಿಳಿಗಳು ಪಕ್ವವಾದಂತ ಹಣ್ಣುಗಳು ತಂದ ಅದ್ರ ಬಾಯಿ ಒಳಗೆ ಹಾಕ್ತಿದ್ದು. ಹೇಳಲಿಕ್ಕೆ ಕಾರಣವೇನಂತಂದ್ರ, ಪುಣ್ಯ ಮಾಡಬೇಕು ನಾವು. ಏನ್ ಪರೋಪಕಾರಾಯ ಫಲಂಚ ವೃಕ್ಷಾಹ, ಪರೋಪಕಾರಾಯ ದಾಂತಿಗಾವಾಹ, ಪರೋಪಕಾರಾಯ ವಹಂತಿ ನದ್ಯಾಹ, ಪರೋಪಕಾರಾರ್ಥಂ ಇದಂ ಶರೀರಂ. ಏನ್ ಪಾಪ ಮಾಡಿ ಗಿಡಗಳೆಲ್ಲ ಏನ್ ಮಾಡ್ಯಾವು, ಪುಣ್ಯ ಮಾಡಿ ಮನುಷ್ಯ ಜನ್ಮಕ್ಕೆ ಬರಕ್ ಪ್ರಯತ್ನ ಮಾಡಕತ್ತಾವ. ಅದಕ್ಕೆ ಅಂತಲ್ಲ ಪುಣ್ಯನ ಮಾಡಬೇಕು. ಅದಕ್ಕೆ ಇಲ್ಲಿ ಹಿಂದೂ ಶ್ರೀಸಂಗಿ ದೇಸಾಯದೊಂದು ದೃಷ್ಟಾಂತ ಐತೆ. ಮಾವಿನ ಹಣ್ಣಿನ ಸೀಸನ್ ಒಳಗ ಒಂದು ಹುಡುಗ ಮಾವಿನ ಹಣ್ಣು ತಗೋಬೇಕಂತ ಹೇಳಿ ಗಿಡಕ್ಕೆ ಕಲ್ಲಿಸ್ತಾ, ಇವರು ವಾಯು ವಿಹಾರಕ್ಕಾಗಿ ಹೋಗಿದ್ರಲ್ಲಿ. ಹೋದಾಗ ಕೈ ಆ ಹುಡುಗನ ತೆಲಿಗೆ ಹೊಡೆದು ತಲೆ ಹೊಡಿತಿ ದೇಸಾಯದು. ಆ ದೇಸಾಯ ತಲೆ ಹೊಡೆದ್ರ ಮುಂದೆ ಅವ್ರು ಏನ್ ಮಾಡಿದಾರ, ಆ ಹುಡುಗನಿಗೆ ಹಿಡಿದುಕೊಂಡು ಹೋದ್ರು. ಏನ್ ಮಾಡ್ತಾರೋ ಏನು ಅಂತ ಎಲ್ಲರಿಗೂ ಒಂಥರ ನಿಗೂಢ ವಿಚಾರ ಆಯ್ತು. ಆವಾಗ ಅವ್ರು ಹೇಳಿದ್ರು, ಈ ಹುಡುಗ ಕಲ್ಲು ಹೋಗದ ಗಿಡಕ್ಕೆ ಹಣ್ಣು ಕೊಡ್ತಿ, ನನಗ ಕಲ್ಲು ಹೋಗದನ್ನ ಇವನಿಗೆ ಏನು ಕೊಡ್ಬೇಕು ಅಂತ ವಿಚಾರ ಮಾಡಿ ಆ ಹೊಲ ಆ ಹುಡುಗನ ಹೆಚ್ಚಿದ್ರಂತ. ಇವು ಸಿರಸಂಗಿ ಒಳಗ ಕಲ್ಲಿನ ಹೊಲ ಅಂತ ಹೆಸರೈತೆ ಅದಕ್ಕೆ ಪುಣ್ಯವನೇ ಮಾಡು. ಇನ್ನೂ ಹಲವಾರು ಮಹಾತ್ಮರುಗಳು ಇನ್ನೂ ಅದ್ರ ಬಗ್ಗೆ ಸವಿಸ್ತಾರ ಹೇಳೋರು. ಇಲ್ಲಿಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಪೂಜ್ಯರಿಗೂ
ಈ ನುಡಿದು ಕೇಳತಕ್ಕಂತ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಾನು ಎರಡು ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮೋ ನಮಃ.